ನಮಸ್ಕಾರ ವೀಕ್ಷಕರೇ. ಬಹುನಿರೀಕ್ಷಿತ ಕೇಂದ್ರ ಬಜೆಟ್ ಇಂದು ಮಂಡನೆಯಾಗಿದೆ. ಮಿಡಲ್ ಕ್ಲಾಸ್ ಹಾಗೂ ಬಡವರಿಗೆ ಪ್ರಧಾನಿ ಮೋದಿ ಸರ್ಕಾರ ಬಂಪರ್ ಗಿಫ್ಟ್ ಕೊಟ್ಟಿದ್ದು ಬಹುತೇಕ ಭಾರತೀಯರು ಫುಲ್ ಖುಷಿಯಾಗಿದ್ದಾರೆ. ಇದು ಕೇವಲ ಜನರ ಕಣ್ಣು ಒರೆಸೋ ತಂತ್ರ ಅಲ್ಲದೆ ರಾಜಕೀಯ ವಲಯದಲ್ಲಿ ನಾನಾ ರೀತಿಯ ಲೆಕ್ಕಾಚಾರಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಪ್ರಮುಖವಾಗಿ ವಿಪಕ್ಷಗಳಿಗೆ ದೊಡ್ಡ ಹೊಡೆತ ಕೊಡ್ತಾ ಇದೆ. ಟ್ಯಾಕ್ಸ್ ರಿಲೀಫ್ ಜೊತೆಗೆ ಇನ್ನೂ ಸಾಕಷ್ಟು ಪರಿಣಾಮಕಾರಿ ಬದಲಾವಣೆಯನ್ನ ಕೇಂದ್ರ ಸರ್ಕಾರ ತಂದಿದೆ. ಇನ್ನೊಂದೆಡೆ ಇದರ ಎಫೆಕ್ಟ್ ದೆಹಲಿ ಎಲೆಕ್ಷನ್ ಮೇಲೂ ತಟ್ಟಲಿದ್ದು ಪ್ರಧಾನಿ ಮೋದಿ ಸರ್ಕಾರ ಒಂದೇ ಕಲ್ಲಿಗೆ ಹಲವು ಹಕ್ಕಿಗಳನ್ನ ಹೊಡೆದಂತಾಗಿದೆ. ಹಾಗಿದ್ರೆ ಬಜೆಟ್ ನಲ್ಲಿ ಯಾರ್ಯಾರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ, ಇದು ದೆಹಲಿ ಎಲೆಕ್ಷನ್ ನಲ್ಲಿ ಹೇಗೆಲ್ಲ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸತತ 3ನೇ ಬಾರಿಗೆ ಜನರು ಮೋದಿ ಕೈಗೆ ದೇಶದ ಚುಕ್ಕಾಣಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಸದ್ಯದ ಮಟ್ಟಿಗೆ ಭಾರತದಲ್ಲಿ ದೇಶದ ಪರ ಹಾಗೂ ಅಭಿವೃದ್ಧಿ ಪರ ಕೆಲಸ ಮಾಡೋದು ಮೋದಿ ಮಾತ್ರ ಅನ್ನೋ ನಂಬಿಕೆ. ಆ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ಮೋದಿ ಯಶಸ್ವಿಯಾಗಿದ್ದಾರೆ ಅನ್ನೋದು ಅಷ್ಟೇ ನಿಜ. ಹಾಗಿದ್ರೆ ಮೋದಿ ಸರ್ಕಾರದಿಂದ ಜನರಿಗೆ ಯಾವ ಸಮಸ್ಯೆ ಆಗ್ಲೇ ಇಲ್ವಾ ಅಂತ ಕೇಳಿದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಹುಡುಕಿ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿ ಇದ್ದಿದ್ದು ಈ ತೆರಿಗೆ ಸಮಸ್ಯೆ. ಮಿಡಲ್ ಕ್ಲಾಸ್ ಹಾಗೂ ಸಂಬಳ ತೆಗೆದುಕೊಳ್ಳೋ ಸಾಮಾನ್ಯ ಕುಟುಂಬಗಳು ತೆರಿಗೆ ಭಾರದಿಂದ ನಲುಗಿದ್ವು. ಈ ಬಗ್ಗೆ ಗಮನ ಹರಿಸಿ ಸರಿಯಾದ ರೀತಿಯಲ್ಲಿ ಹೋರಾಡಬೇಕಿದ್ದ ವಿಪಕ್ಷಗಳು ಓಲೈಕೆ, ಜಾತಿ ವಿಭಜನೆ ಹಾಗೂ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಮುಳುಗಿದ್ವು. ಈ ಸಮಸ್ಯೆಯನ್ನ ಹೇಗಪ್ಪ ತೀರಿಸೋದು ಅಂತ ಗೊತ್ತಾಗದ ಜನಸಾಮಾನ್ಯರು ಸಾಮಾಜಿಕ ಜಾಲತಾಣಗಳಲ್ಲೂ ಈ ಬಗ್ಗೆ ವ್ಯಾಪಕ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದು ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಮುನ್ನವೇ ಮೋದಿ ಸರ್ಕಾರ ಈ ಅಸಮಾಧಾನವನ್ನ ಶಮನ ಮಾಡೋ ಕೆಲಸ ಮಾಡಿದೆ. ಎಲ್ಲರ ನಿರೀಕ್ಷೆಯಂತೆಯೇ ಜನಸಾಮಾನ್ಯರಿಗೆ ತೆರಿಗೆ ವಿನಾಯಿತಿ ಸಿಕ್ಕಿದ್ದು 12 ಲಕ್ಷ ವಾರ್ಷಿಕ ಆದಾಯದವರೆಗೆ ಯಾವ ತೆರಿಗೆಯೂ ಇಲ್ಲ ಅನ್ನೋದನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಒತ್ತಿ ಹೇಳಿದ್ದಾರೆ. ಇದು ಭಾರತೀಯರಲ್ಲಿ ದೊಡ್ಡ ಸಂತಸವನ್ನ ತಂದಿದೆ. ಎಲ್ಲರೂ ಕೊನೆ ಪಕ್ಷ 10 ಲಕ್ಷದವರೆಗಾದ್ರೂ ವಿನಾಯಿತಿ ಕೊಟ್ರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ರು. ಆದ್ರೆ ಅದಕ್ಕೂ ಮೀರಿ 2 ಲಕ್ಷ ಹೆಚ್ಚು ಸಿಕ್ಕಿರೋದು ಜನರ ಉತ್ಸಾಹವನ್ನ ಹೆಚ್ಚಿಸ್ತಾ ಇದೆ. ಅಂದ್ಹಾಗೆ ಇಲ್ಲೂ ಕೆಲವೊಂದು ಗೊಂದಲಗಳು ಜನರನ್ನ ಕಾಡಿತ್ತು. ಅದೇನಂದ್ರೆ, ಒಂದು ಕಡೆ 12 ಲಕ್ಷದ ತನಕ ನೋ ಟ್ಯಾಕ್ಸ್ ಅಂತಿದ್ದಾರೆ. ಆದ್ರೆ ಇನ್ನೊಂದು ಕಡೆ 4 ಲಕ್ಷದ ತನಕ ಮಾತ್ರ ನೋ ಟ್ಯಾಕ್ಸ್, 4ರಿಂದ 8ಕ್ಕೆ 5% ಹಾಗೂ 8ರಿಂದ 12ಕ್ಕೆ 10% ಅಂತ ಇದೆಯಲ್ಲ, ಯಾವುದನ್ನ ನಂಬೋದು ಅಂತ ಜನರು ಕಂಗಾಲಾಗಿದ್ರು. ಆದ್ರೆ 12 ಲಕ್ಷದವರೆಗೆ ತೆರಿಗೆ ಇಲ್ಲ ಅನ್ನೋದು ಗ್ಯಾರಂಟಿ. 4 ಲಕ್ಷಕ್ಕೂ ಅಧಿಕ ಆದಾಯ ಇದ್ದವರು ಸೆಕ್ಷನ್ 87A ಮೂಲಕ ತೆರಿಗೆ ಹಣವನ್ನ ರೀಬೇಟ್ ಮಾಡಿಕೊಳ್ಳೋ ಅವಕಾಶವನ್ನ ಕೇಂದ್ರ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಇನ್ನು ಹೊಸ ತೆರಿಗೆ ನೀತಿ ಜಾರಿಗೆ ತಂದಿದ್ರಿಂದ ಯಾರಿಗೆ ಎಷ್ಟು ಉಳಿತಾಯ ಆಗಲಿದೆ ಅನ್ನೋ ಡೀಟೇಲ್ಸ್ ಕೂಡ ಇದೆ. ಅದನ್ನ ನೋಡ್ತಾ ಹೋಗೋದಾದ್ರೆ 8 ಲಕ್ಷ ರೂಪಾಯಿವರೆಗೆ ಆದಾಯ ಇರುವವರಿಗೆ 30,000 ರು ಉಳಿತಾಯ ಆಗುತ್ತೆ ಅಂತ ಬಜೆಟ್ ನಲ್ಲಿ ತಿಳಿಸಲಾಗಿದೆ. ಅಲ್ಲದೆ 9 ಲಕ್ಷ ರೂಪಾಯಿ ಆದಾಯ ಇರುವವರಿಗೆ 40,000 ಮತ್ತು 10 ಲಕ್ಷ ರು ಆದಾಯ ಇರುವವರಿಗೆ 50,000 ರೂಪಾಯಿ ಉಳಿತಾಯವಾಗುತ್ತೆ. 11 ಲಕ್ಷ ರೂಪಾಯಿ ಆದಾಯ ಇದ್ದವರಿಗೆ 65,000 ರು ಉಳಿತಾಯವಾಗುತ್ತೆ. 12 ಲಕ್ಷ ರು ಆದಾಯ ಇದ್ರೆ 80,000 ರೂಪಾಯಿ ಉಳಿತಾಯ ಆಗುತ್ತೆ. 16 ಲಕ್ಷ ರು ಆದಾಯ ಇದ್ದವರಿಗೆ 50,000 ರು ಉಳಿತಾಯವಾಗುತ್ತೆ. 20 ಲಕ್ಷ ರು ಆದಾಯ ಇದ್ದವರಿಗೆ 50,000, ಹಾಗೆ 24 ಲಕ್ಷ ರೂಪಾಯಿ ಆದಾಯ ಇದ್ರೆ 1.1 ಲಕ್ಷ ರು ತೆರಿಗೆ ವಿನಾಯಿತಿ ಸಿಕ್ಕಂತಾಗುತ್ತೆ. ಇನ್ನು 50 ಲಕ್ಷ ರೂಪಾಯಿ ಆದಾಯ ಇದ್ದವರಿಗೂ ಕೂಡ 1.1 ಲಕ್ಷ ರು ತೆರಿಗೆ ಉಳಿತಾಯ ಆಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಇದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಹೊಸ ರೀತಿಯ ಬದಲಾವಣೆ ತರೋದರ ಜೊತೆಗೆ ಹಲವು ಬೆನಿಫಿಟ್ ಗಳನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಆದ್ರೆ ಮಾಸ್ಟರ್ ಸ್ಟ್ರೋಕ್ ಅನಿಸಿಕೊಳ್ತಾ ಇರೋದು ತೆರಿಗೆ ವಿನಾಯಿತಿ. ಕೇವಲ ಜಾತಿ ವಿಚಾರವನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದ ವಿಪಕ್ಷಗಳು ಆಗೊಮ್ಮೆ ಈಗೊಮ್ಮೆ ತೆರಿಗೆ ಹಾಗೂ ನಿರ್ಮಲಾ ಸೀತಾರಾಮನ್ ವಿರುದ್ಧ ದನಿ ಏರಿಸ್ತಾ ಇದ್ರು. ಇನ್ಮುಂದೆ ಆ ವಿಚಾರವನ್ನ ಎತ್ತಲೇಬಾರದು ಅನ್ನೋ ಹಾಗೆ ಮೋದಿ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಈಗ ಜಾತಿ ಅಸ್ತ್ರದ ವಿರುದ್ಧವಾಗಿ ಆರ್ಥಿಕ ಅಸ್ತ್ರ ಪ್ರಯೋಗಿಸಿರೋದು ಇನ್ನೊಂದು ದಿಕ್ಕಿನಿಂದ ಜನರನ್ನ ಒಗ್ಗೂಡಿಸುತ್ತೆ ಅನ್ನೋ ಟಾಕ್ ಶುರುವಾಗಿದೆ. ಇನ್ನು ರಾಜಕೀಯವಾಗಿ ಅದರಲ್ಲೂ ಬಿಜೆಪಿ ದೃಷ್ಟಿಕೋನದಿಂದ ಈ ಟ್ಯಾಕ್ಸ್ ವಿನಾಯಿತಿ ಯಾಕೆ ಬ್ರಹ್ಮಾಸ್ತ್ರ ಆಗುತ್ತೆ ಅಂತ ನೋಡ್ತಾ ಹೋದ್ರು ಹಲವು ವಿಚಾರಗಳನ್ನ ಗಮನಿಸಬೇಕಾಗುತ್ತೆ. ಪ್ರತಿ ಸಲ ಎಲೆಕ್ಷನ್ ನಡೆದು ವೋಟಿಂಗ್ ಪರ್ಸೆಂಟೇಜ್ ಬಂದಾಗ್ಲೂ ಸಿಟಿಯಲ್ಲಿ ಕಡಿಮೆ ಪರ್ಸೆಂಟೇಜ್ ಮಾಮೂಲಿ ಆಗ್ತಾ ಇದೆ. ಸಿಟಿ ಜನರು ವೋಟ್ ಹಾಕೋದಕ್ಕೆ ಮುಂದೆ ಬರ್ತಾ ಇಲ್ಲ. ಊರಿಗೆ ಹೋಗಿ ಯಾರು ವೋಟ್ ಹಾಕ್ತಾರೆ ಅನ್ನೋ ಆಲಸ್ಯವನ್ನ ತೋರ್ತಾ ಇದ್ದಾರೆ ಅನ್ನೋ ಚರ್ಚೆ ನಡೀತಾ ಇತ್ತು. ಆದ್ರೆ ಈಗ ಯಾವ ಉದ್ದೇಶಕ್ಕೆ ಜನರು ಸಿಟಿ ಸೇರಿದ್ದಾರೋ ಅದರ ಮೇಲೆಯೇ ನೇರ ಇಂಪ್ಯಾಕ್ಟ್ ಆಗ್ತಾ ಇದೆ. ಉಳಿತಾಯಕ್ಕೆ ಟ್ಯಾಕ್ಸ್ ಸಹಕಾರಿಯಾಗಿರೋದ್ರಿಂದ ಮಧ್ಯಮ ವರ್ಗದವರು, ಸಂಬಳ ಪಡೆಯುವ ವರ್ಗ ಇವರೆಲ್ಲರೂ ಮೋದಿ ಸರ್ಕಾರದತ್ತ ಹೆಚ್ಚು ಆಸಕ್ತರಾಗ್ತಾರೆ ಅಂತ ಅಂದಾಜಿಸಲಾಗಿದೆ.
ಇನ್ನು ಈ ಬಜೆಟ್ ನಲ್ಲಿ ವಿಪಕ್ಷ ನಾಯಕರ ಕಣ್ಣು ಕುಕ್ಕಿದ ಇನ್ನೊಂದು ವಿಚಾರ ಅಂದ್ರೆ ಅದು ಬಿಹಾರಕ್ಕೆ ಭರಪೂರ ಕೊಡುಗೆ. ಮೋದಿ ಸರ್ಕಾರಕ್ಕೆ ಬೆಂಬಲ ನೀಡಿರೋ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯುಗೆ ಕೇಂದ್ರ ಸರ್ಕಾರ ತನ್ನ ಬಜೆಟ್ ಮೂಲಕ ಬಂಪರ್ ಉಡುಗೊರೆ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆಯಾದ ಜಲಜೀವನ್ ಮಿಷನ್ ಯೋಜನೆಯನ್ನ 2028ರವರೆಗೂ ವಿಸ್ತರಣೆ ಮಾಡಲಾಗುತ್ತೆ ಅನ್ನೋ ಭರವಸೆ ಸಿಕ್ಕಿದೆ. ಜೊತೆಗೆ 4 ವರ್ಷಗಳಲ್ಲಿ ಉರಾದ್, ಮಸೂರ್ ಖರೀದಿಸಲು 6 ಕೇಂದ್ರ ಸಂಸ್ಥೆಗಳು ತಲೆ ಎತ್ತಲಿವೆ ಅಂತ ವಿತ್ತ ಸಚಿವೆ ತಿಳಿಸಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಬಿಹಾರದಲ್ಲಿ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಯೋಜನೆ ಘೋಷಿಸಲಾಗಿದ್ದು, ಉಡಾನ್ 88 ವಿಮಾನ ನಿಲ್ದಾಣಗಳನ್ನ 619 ಮಾರ್ಗಗಳೊಂದಿಗೆ ಸಂಪರ್ಕಿಸುವ 1.5 ಕೋಟಿ ಮಧ್ಯಮ ವರ್ಗದ ಜನರಿಗೆ ಅವಕಾಶ ನೀಡಿದೆ. 120 ಹೊಸ ತಾಣಗಳಿಗೆ ಮಾರ್ಪಡಿಸಿದ ಉಡಾನ್ ಅನ್ನ ಪ್ರಾರಂಭಿಸಲಾಗುತ್ತೆ. 4 ಕೋಟಿ ಹೆಚ್ಚುವರಿ ಪ್ರಯಾಣಿಕರಿಗಾಗಿ ಬಿಹಾರದಲ್ಲಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣಗಳಿಗೆ ಸೌಲಭ್ಯ ಕಲ್ಪಿಸಲಾಗ್ತಾ ಇದೆ. ಐಐಟಿಗಳ ಸಾಮರ್ಥ್ಯವನ್ನ ಹೆಚ್ಚಿಸುವ ವಿಶಾಲ ಉಪಕ್ರಮದ ಭಾಗವಾಗಿ ಪಾಟ್ನಾದಲ್ಲಿರೋ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಅಂದ್ರೆ ಐಐಟಿಯ ಸಾಮರ್ಥ್ಯವನ್ನ ವಿಸ್ತರಿಸಲಾಗ್ತಾ ಇದೆ. ಇದರಲ್ಲಿ 5 ಐಐಟಿಗಳಲ್ಲಿ ಹೆಚ್ಚುವರಿ ಮೂಲಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಲಾಗುವುದು ಸೇರಿದಂತೆ 6,500 ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಬಗ್ಗೆಯೂ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ. ಇನ್ನು ಬಡವರನ್ನ ಮೇಲಕ್ಕೆತ್ತುವ ಪ್ರಯತ್ನಗಳ ಭಾಗವಾಗಿ ಆಹಾರ ಸಂಸ್ಕರಣಾ ವಲಯವನ್ನ ಬಲಪಡಿಸೋ ಸರ್ಕಾರದ ಸಮರ್ಪಣೆಯನ್ನ ಹಣಕಾಸು ಸಚಿವರು ಒತ್ತಿ ಹೇಳಿದ್ದಾರೆ. ಈ ಗುರಿಯನ್ನ ಮುನ್ನಡೆಸೋದಕ್ಕೆ ಪೂರ್ವ ಪ್ರದೇಶದಾದ್ಯಂತ ಆಹಾರ ಸಂಸ್ಕರಣಾ ಚಟುವಟಿಕೆಗಳನ್ನ ಉತ್ತೇಜಿಸಲು ಬಿಹಾರದಲ್ಲಿ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ, ಉದ್ಯಮಶೀಲತೆ ಮತ್ತು ನಿರ್ವಹಣಾ ಸಂಸ್ಥೆಯನ್ನ ಸ್ಥಾಪಿಸಲಾಗುತ್ತೆ. ಈ ಉಪಕ್ರಮವು 2 ಪ್ರಮುಖ ಪ್ರಯೋಜನಗಳನ್ನ ನೀಡುತ್ತೆ. ಮೊದಲನೇದಾಗಿ ಇದು ರೈತರ ಉತ್ಪನ್ನಗಳಿಗೆ ಮೌಲ್ಯವನ್ನ ಸೇರಿಸುವ ಮೂಲಕ ಅವರ ಗಳಿಕೆಯನ್ನ ಹೆಚ್ಚಿಸುತ್ತೆ ಮತ್ತು ಎರಡನೇದಾಗಿ ಇದು ಪ್ರದೇಶದ ಯುವಕರಲ್ಲಿ ಕೌಶಲ್ಯ, ಉದ್ಯಮಶೀಲತೆ ಮತ್ತು ಉದ್ಯೋಗಕ್ಕೆ ಅವಕಾಶಗಳನ್ನ ಸೃಷ್ಟಿಸುತ್ತೆ ಅಂತ ತಿಳಿಸಿದ್ದಾರೆ. ಬಿಹಾರಕ್ಕೆ ಭರಪೂರ ಕೊಡುಗೆ ಘೋಷಣೆ ಆಗ್ತಾ ಇದ್ದ ಹಾಗೆ ವಿಪಕ್ಷ ನಾಯಕರು ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದ್ರು. ಆದ್ರೆ ಬಿಹಾರಕ್ಕೆ ಈ ಪಾರ್ಟಿ ಗಿಫ್ಟ್ ಕೊಟ್ಟಿರೋ ಹಿನ್ನೆಲೆ ಇನ್ನು ಮುಂದೆ ಮೈತ್ರಿ ಮತ್ತಷ್ಟು ಗಟ್ಟಿಯಾಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ. ಇನ್ನು ಈ ಬಜೆಟ್ ದೆಹಲಿ ಎಲೆಕ್ಷನ್ ಮೇಲೂ ದೊಡ್ಡ ಇಂಪ್ಯಾಕ್ಟ್ ಮಾಡೋ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ದೆಹಲಿ ವೋಟಿಂಗ್ಗೆ ಇನ್ನಿರೋದು 2-3 ದಿನಗಳು ಮಾತ್ರ. ಇನ್ನೆರಡು ದಿನ ಕಳೆದರೆ ಪ್ರಚಾರಕ್ಕೂ ಅಂತ್ಯ ಬೀಳುತ್ತೆ. ಯಾವ ಪಕ್ಷವೂ ಯಾವ ಅನೌನ್ಸ್ಮೆಂಟ್ ಮಾಡೋ ಹಾಗಿರೋದಿಲ್ಲ. ಆದ್ರೆ ಕೊನೆ ಗಳಿಗೆಯಲ್ಲಿ ಬಂದಿರೋ ಕೇಂದ್ರದ ಬಜೆಟ್ ಬಿಜೆಪಿಯನ್ನ ಜನರಿಗೆ ಮತ್ತೆ ಮತ್ತೆ ನೆನಪಿಸ್ತಾ ಹೋಗುತ್ತೆ. ಆಲ್ರೆಡಿ ದೆಹಲಿ ಜನರಿಗೆ ಏನೇನು ಫ್ರೀ ಕೊಡ್ತೀವಿ ಅನ್ನೋದನ್ನ ಎಲ್ಲಾ ಪಕ್ಷಗಳು ಹೇಳಿವೆ. ಎಲ್ಲರೂ ಫ್ರೀ ಘೋಷಣೆ ಮಾಡಿರೋದ್ರಿಂದ ಇದ್ದ 3ರಲ್ಲಿ ಉತ್ತಮರು ಯಾರು ಅನ್ನೋ ಪ್ರಶ್ನೆ ದೆಹಲಿ ಜನರನ್ನ ಕಾಡ್ತಾ ಇತ್ತು. ಈ ಹೊತ್ತಲ್ಲಿ ಇಷ್ಟು ದೊಡ್ಡ ಟ್ಯಾಕ್ಸ್ ಬೆನಿಫಿಟ್ ಕೊಡೋ ಮೂಲಕ ಮೋದಿ ಸರ್ಕಾರ ಕಮಾಲ್ ಮಾಡಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ನೆಲೆಸಿರೋ ಬಹುತೇಕರು ಬೇರೆ ಬೇರೆ ಕಡೆಯಿಂದ ಕೆಲಸಕ್ಕಾಗಿ ಬಂದವರು, ಮಿಡಲ್ ಕ್ಲಾಸ್ ಜನರು, ಅದರಲ್ಲೂ ಉಚಿತಗಳ ನಿರೀಕ್ಷೆಯಲ್ಲಿರೋ ಸುಶಿಕ್ಷಿತ ಜನರು. ವರ್ಷ ಇಷ್ಟೊಂದು ಉಳಿತಾಯ ಆಗುತ್ತೆ ಅಂತ ಗೊತ್ತಾದಾಗ ಪಕ್ಕಾ ಇದು ಬಹುತೇಕ ಜನರನ್ನ ಬಿಜೆಪಿಯತ್ತ ತಿರುಗಿಸುತ್ತೆ ಅಂತಲೇ ಎಲ್ಲರೂ ಅಂದಾಜಿಸ್ತಾ ಇದ್ದಾರೆ. ಒಟ್ನಲ್ಲಿ ಸದ್ಯ ಮೋದಿ ಸರ್ಕಾರದ ಬಜೆಟ್ ಒಂದೇ ಕಲ್ಲಲ್ಲಿ ಸಾಕಷ್ಟು ಹಣ್ಣುಗಳನ್ನ ಉದುರಿಸಿದಂತಾಗಿದೆ. ಜನಪರವೂ ಆಯ್ತು, ಎಲೆಕ್ಷನ್ಗೆ ಅಸ್ತ್ರವೂ ಆಯ್ತು, ಇನ್ನೊಂದು ಕಡೆ ಮಿತ್ರ ಪಕ್ಷಕ್ಕೆ ಕೊಡುಗೆಯೂ ಆಯ್ತು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.